ರಸ್ತೆ ಆಗಬೇಕಾ, ದೇವಸ್ಥಾನ ಆಗಬೇಕಾ, ನಿಮ್ಮಿಂದ ಆಗಬೇಕಾ ಅಂತ ಕೇಳಿ ನಿಮ್ಗೆ ಸ್ಪಂದಿಸಿ ನಿಮ್ದು ಯಾರೇ ಪೊಲೀಸ್ ಸ್ಟೇಷನ್ ಕೇಸ್ ಆಗಲಿ, ಹಾಸ್ಪಿಟ್ಲ್ ಕೇಸ್ ಆಗಲಿ ನನ್ನ ಕೈಲಾಗಿ ಸ್ಪಂದಿಸಿದ್ದೀನಿ. ನಾನು ನಿನ್ನೆ ಮೊನ್ನೆ ಪೆನ್ ಡ್ರೈವ್ ಹಂಚಿ MLC ಆಗಿಲ್ಲ. ದಯಮಾಡಿ ಯಾರೇ ಯಾವುದೇ ರೂಪದ ಇಲಾಖೆ ಆಗಲಿ, ಇವತ್ತು ನಮ್ಮ ಕಾರ್ಯಕರ್ತರು ಯಾವುದೇ ರೀತಿ ತೊಂದರೆ ಆಗ್ತಾಯಿದ್ರು ದಯಮಾಡಿ ನನ್ನ ಗಮನದಲ್ಲಿ ಯಾರು ಬರ್ತಾರೋ ಬಿಡ್ತಾರೋ ನಿಮ್ಮ ಸೂರಜನ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳೋದು ತಿಳಿಸ್ತೀನಿ. ಈ ಒಗ್ಗಟ್ಟಿನ ಮಂತ್ರ ಎಷ್ಟು ಮುಖ್ಯ ಅಂತ ನಿಮ್ಗೆ ಅರ್ಥ ಮಾಡಿಸ್ತೇನೆ. ಈ ಒಗ್ಗಟ್ಟಿನ ಮಂತ್ರನ ಇವತ್ತು ಪಾಠ ಮಾಡಿದ್ದು ನಮ್ಮ ತಾತ ಅವರು. ಎರಡನೇ ವಿದ್ಯೆ, ದಯಮಾಡಿ ಒಂದು 5 ನಿಮಿಷ ಹುಷಾರಿಲ್ಲ ಅಂದ್ರೂ ಮಾತಾಡ್ತಾ ಇದ್ದೀನಿ. ಎರಡನೇ ವಿದ್ಯೆ, ಯಾವುದೇ ಜಾತಿ ಯಾವುದೇ ಜನಾಂಗ ನೋಡಬೇಡ, ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ಲ ಹಳ್ಳಿಗಳಿಗೂ ಒಳ್ಳೇದು ಮಾಡು. ನಿಮಗೆ ಒಂದು ಬಾರಿ ಒಂದು ಜನಾಂಗ ನಿನ್ನ ಕೈ ಬಿಡ್ಬೋದು, ಆದರೆ ಇದನ್ನ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ, ಮತ್ತೆ ಬಂದು ನಿನ್ನ ಕೈ ಹಿಡಿತಾರೆ ಅನ್ನೋದು ತಾತ ಅವರು. ರಸ್ತೆ ಆಗಬೇಕಾ, ದೇವಸ್ಥಾನ ಆಗಬೇಕಾ, ನಿಮ್ಮಿಂದ ಆಗಬೇಕಾ ಅಂತ ಕೇಳಿ ನಿಮ್ಗೆ ಸ್ಪಂದಿಸಿ ನಿಮ್ದು ಯಾರೇ ಪೊಲೀಸ್ ಸ್ಟೇಷನ್ ಕೇಸ್ ಆಗಲಿ, ಹಾಸ್ಪಿಟ್ಲ್ ಕೇಸ್ ಆಗಲಿ ನನ್ನ ಕೈಲಾಗಿ ಸ್ಪಂದಿಸಿದ್ದೀನಿ. ನಾನು ನಿನ್ನೆ ಮೊನ್ನೆ ಪೆನ್ ಡ್ರೈವ್ ಹಂಚಿ MLC ಆಗಿಲ್ಲ. ದಯಮಾಡಿ ಯಾರೇ ಯಾವುದೇ ರೂಪದ ಇಲಾಖೆ ಆಗಲಿ, ಇವತ್ತು ನಮ್ಮ ಕಾರ್ಯಕರ್ತರು ಯಾವುದೇ ರೀತಿ ತೊಂದರೆ ಆಗ್ತಾಯಿದ್ರು ದಯಮಾಡಿ ನನ್ನ ಗಮನದಲ್ಲಿ ಯಾರು ಬರ್ತಾರೋ ಬಿಡ್ತಾರೋ ನಿಮ್ಮ ಸೂರಜನ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳೋದು ತಿಳಿಸ್ತೀನಿ. ಈ ಒಗ್ಗಟ್ಟಿನ ಮಂತ್ರ ಎಷ್ಟು ಮುಖ್ಯ ಅಂತ ನಿಮ್ಗೆ ಅರ್ಥ ಮಾಡಿಸ್ತೇನೆ. ಈ ಒಗ್ಗಟ್ಟಿನ ಮಂತ್ರನ ಇವತ್ತು ಪಾಠ ಮಾಡಿದ್ದು ನಮ್ಮ ತಾತ ಅವರು. ಎರಡನೇ ವಿದ್ಯೆ, ದಯಮಾಡಿ ಒಂದು 5 ನಿಮಿಷ ಹುಷಾರಿಲ್ಲ ಅಂದ್ರೂ ಮಾತಾಡ್ತಾ ಇದ್ದೀನಿ. ಎರಡನೇ ವಿದ್ಯೆ, ಯಾವುದೇ ಜಾತಿ ಯಾವುದೇ ಜನಾಂಗ ನೋಡಬೇಡ, ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ಲ ಹಳ್ಳಿಗಳಿಗೂ ಒಳ್ಳೇದು ಮಾಡು. ನಿಮಗೆ ಒಂದು ಬಾರಿ ಒಂದು ಜನಾಂಗ ನಿನ್ನ ಕೈ ಬಿಡ್ಬೋದು, ಆದರೆ ಇದನ್ನ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ, ಮತ್ತೆ ಬಂದು ನಿನ್ನ ಕೈ ಹಿಡಿತಾರೆ ಅನ್ನೋದು ತಾತ ಅವರು.